ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ವರ್ಷ 3.37 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ವಾಡಿಕೆಗಿಂತ ಈ ಬಾರಿ ಅಧಿಕ ಮಳೆಯಾಗಿದೆ. ಮಳೆ ಸಮೃದ್ಧವಾಗಿ ಸುರಿದಿದ್ರೂ ಬಹುತೇಕ ಕಡೆ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ಹೊಡೆತಕ್ಕೆ ಬೆಳೆ ಹಾಳಾಗೋದಷ್ಟೇ ಅಲ್ಲದೆ ಫಲವತ್ತಾದ ಮಣ್ಣು ಕೂಡ ಕೊಚ್ಚಿಕೊಂಡು ಹೋಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸತತವಾಗಿ 3-4 ದಿನಗಳಿಂದ ಸುರಿತಕ್ಕಂತ ಮಳೆಗೆ ಸಾಕಷ್ಟು ರೈತರು ತತ್ತರಿಸಿದ್ದಾರೆ. ನಾವೀಗ ಬಾಗಲಕೋಟೆ ಜಿಲ್ಲೆಯ ಸಾಕಷ್ಟು ಬೆಳೆಗೆ ಹಾಳಾದಂತ ಹೊಲಗಳಿಗೆ ನಾವೀಗ ಬಂದಿದ್ವಿ. ಈಗ ದೃಶ್ಯದಲ್ಲಿ ತೋರಿಸ್ತಾ ಇರತಕ್ಕಂಥದ್ದು ಇದು ಹೆಸರು ಬೆಳೆಯಾಗಿದ್ದು, ಹೆಸರು ಬೆಳೆ ಈಗಾಗಲೇ ಏನು ಪೂರ್ತಿಯಾಗಿ ಏನು ಬೆಳೆದು ಇನ್ನೇನು ಫಸಲು ಕೂಡ ರೈತರಿಗೆ ಅನುಕೂಲ ಆಗಲಿಕ್ಕೆ ಕಟಾವಿಗೆ ಬಂದಿತ್ತು. ಆದರೆ ರೈತರು ಕಟಾವು ಮಾಡಬೇಕನ್ನುವಷ್ಟರಲ್ಲೇನೆ ಸಾಕಷ್ಟು 3-4 ದಿನಗಳಿಂದ ಮಳೆ ಹತ್ತಿ ಈ ಒಂದು ರೈತರಿಗೆ ಈ ಬೆಳೆಯನ್ನು ಕೂಡ ಏನು ಕಟಾವು ಮಾಡ್ಲಿಕ್ಕಾಗಲಿಲ್ಲ. ಹಾಗಾಗಿನೇ ಸಾಕಷ್ಟು ನಷ್ಟ ಅನುಭವಿಸಿದಂತ ರೈತರು ಇವತ್ತಿನ ದಿನ ಮುಂಗಾರು ಬೆಳೆಯಲ್ಲಿ ಪ್ರತಿಯೊಂದನ್ನು ಕೂಡ ಹಾಳಾಗಿದೆ. ಒಂದು ಸಜ್ಜೆ ಆಗಿರ್ಬೋದು, ಗೋವಿನ ಜೋಳ ಆಗಿರ್ಬೋದು, ಹೆಸರಾಗಿರ್ಬೋದು ಮತ್ತು ಈರುಳ್ಳಿ ಕೂಡ ಬಹಳಷ್ಟು ಹಾಳಾದಂತಹ ಘಟನೆ. ಈಗಾಗಲೇ 100 ಎಕರೆಯಲ್ಲಿ ಬೆಳೆದಂತ ಎಲ್ಲ ಬೆಳೆಗಳು ಕೂಡ ಈ ಮಳೆಯಿಂದ ಹಾಳಾದಂತದ್ದು ಘಟನೆ ನಡೆದಿದೆ. ಜೊತೆಗೆ ಈಗಾಗಲೇ ಇಷ್ಟೊಂದು ಹಾಳಾದರೂ ಕೂಡ ಯಾವುದೇ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಬಾರದೇನೆ ಏನು ಬಹಳಷ್ಟು ರೈತರಿಗೆ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ವರ್ಷ 3.37 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ವಾಡಿಕೆಗಿಂತ ಈ ಬಾರಿ ಅಧಿಕ ಮಳೆಯಾಗಿದೆ. ಮಳೆ ಸಮೃದ್ಧವಾಗಿ ಸುರಿದಿದ್ರೂ ಬಹುತೇಕ ಕಡೆ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ಹೊಡೆತಕ್ಕೆ ಬೆಳೆ ಹಾಳಾಗೋದಷ್ಟೇ ಅಲ್ಲದೆ ಫಲವತ್ತಾದ ಮಣ್ಣು ಕೂಡ ಕೊಚ್ಚಿಕೊಂಡು ಹೋಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸತತವಾಗಿ 3-4 ದಿನಗಳಿಂದ ಸುರಿತಕ್ಕಂತ ಮಳೆಗೆ ಸಾಕಷ್ಟು ರೈತರು ತತ್ತರಿಸಿದ್ದಾರೆ. ನಾವೀಗ ಬಾಗಲಕೋಟೆ ಜಿಲ್ಲೆಯ ಸಾಕಷ್ಟು ಬೆಳೆಗೆ ಹಾಳಾದಂತ ಹೊಲಗಳಿಗೆ ನಾವೀಗ ಬಂದಿದ್ವಿ. ಈಗ ದೃಶ್ಯದಲ್ಲಿ ತೋರಿಸ್ತಾ ಇರತಕ್ಕಂಥದ್ದು ಇದು ಹೆಸರು ಬೆಳೆಯಾಗಿದ್ದು, ಹೆಸರು ಬೆಳೆ ಈಗಾಗಲೇ ಏನು ಪೂರ್ತಿಯಾಗಿ ಏನು ಬೆಳೆದು ಇನ್ನೇನು ಫಸಲು ಕೂಡ ರೈತರಿಗೆ ಅನುಕೂಲ ಆಗಲಿಕ್ಕೆ ಕಟಾವಿಗೆ ಬಂದಿತ್ತು. ಆದರೆ ರೈತರು ಕಟಾವು ಮಾಡಬೇಕನ್ನುವಷ್ಟರಲ್ಲೇನೆ ಸಾಕಷ್ಟು 3-4 ದಿನಗಳಿಂದ ಮಳೆ ಹತ್ತಿ ಈ ಒಂದು ರೈತರಿಗೆ ಈ ಬೆಳೆಯನ್ನು ಕೂಡ ಏನು ಕಟಾವು ಮಾಡ್ಲಿಕ್ಕಾಗಲಿಲ್ಲ. ಹಾಗಾಗಿನೇ ಸಾಕಷ್ಟು ನಷ್ಟ ಅನುಭವಿಸಿದಂತ ರೈತರು ಇವತ್ತಿನ ದಿನ ಮುಂಗಾರು ಬೆಳೆಯಲ್ಲಿ ಪ್ರತಿಯೊಂದನ್ನು ಕೂಡ ಹಾಳಾಗಿದೆ. ಒಂದು ಸಜ್ಜೆ ಆಗಿರ್ಬೋದು, ಗೋವಿನ ಜೋಳ ಆಗಿರ್ಬೋದು, ಹೆಸರಾಗಿರ್ಬೋದು ಮತ್ತು ಈರುಳ್ಳಿ ಕೂಡ ಬಹಳಷ್ಟು ಹಾಳಾದಂತಹ ಘಟನೆ. ಈಗಾಗಲೇ 100 ಎಕರೆಯಲ್ಲಿ ಬೆಳೆದಂತ ಎಲ್ಲ ಬೆಳೆಗಳು ಕೂಡ ಈ ಮಳೆಯಿಂದ ಹಾಳಾದಂತದ್ದು ಘಟನೆ ನಡೆದಿದೆ. ಜೊತೆಗೆ ಈಗಾಗಲೇ ಇಷ್ಟೊಂದು ಹಾಳಾದರೂ ಕೂಡ ಯಾವುದೇ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಬಾರದೇನೆ ಏನು ಬಹಳಷ್ಟು ರೈತರಿಗೆ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ವರ್ಷ 3.37 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ವಾಡಿಕೆಗಿಂತ ಈ ಬಾರಿ ಅಧಿಕ ಮಳೆಯಾಗಿದೆ. ಮಳೆ ಸಮೃದ್ಧವಾಗಿ ಸುರಿದಿದ್ರೂ ಬಹುತೇಕ ಕಡೆ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ಹೊಡೆತಕ್ಕೆ ಬೆಳೆ ಹಾಳಾಗೋದಷ್ಟೇ ಅಲ್ಲದೆ ಫಲವತ್ತಾದ ಮಣ್ಣು ಕೂಡ ಕೊಚ್ಚಿಕೊಂಡು ಹೋಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸತತವಾಗಿ 3-4 ದಿನಗಳಿಂದ ಸುರಿತಕ್ಕಂತ ಮಳೆಗೆ ಸಾಕಷ್ಟು ರೈತರು ತತ್ತರಿಸಿದ್ದಾರೆ. ನಾವೀಗ ಬಾಗಲಕೋಟೆ ಜಿಲ್ಲೆಯ ಸಾಕಷ್ಟು ಬೆಳೆಗೆ ಹಾಳಾದಂತ ಹೊಲಗಳಿಗೆ ನಾವೀಗ ಬಂದಿದ್ವಿ. ಈಗ ದೃಶ್ಯದಲ್ಲಿ ತೋರಿಸ್ತಾ ಇರತಕ್ಕಂಥದ್ದು ಇದು ಹೆಸರು ಬೆಳೆಯಾಗಿದ್ದು, ಹೆಸರು ಬೆಳೆ ಈಗಾಗಲೇ ಏನು ಪೂರ್ತಿಯಾಗಿ ಏನು ಬೆಳೆದು ಇನ್ನೇನು ಫಸಲು ಕೂಡ ರೈತರಿಗೆ ಅನುಕೂಲ ಆಗಲಿಕ್ಕೆ ಕಟಾವಿಗೆ ಬಂದಿತ್ತು. ಆದರೆ ರೈತರು ಕಟಾವು ಮಾಡಬೇಕನ್ನುವಷ್ಟರಲ್ಲೇನೆ ಸಾಕಷ್ಟು 3-4 ದಿನಗಳಿಂದ ಮಳೆ ಹತ್ತಿ ಈ ಒಂದು ರೈತರಿಗೆ ಈ ಬೆಳೆಯನ್ನು ಕೂಡ ಏನು ಕಟಾವು ಮಾಡ್ಲಿಕ್ಕಾಗಲಿಲ್ಲ. ಹಾಗಾಗಿನೇ ಸಾಕಷ್ಟು ನಷ್ಟ ಅನುಭವಿಸಿದಂತ ರೈತರು ಇವತ್ತಿನ ದಿನ ಮುಂಗಾರು ಬೆಳೆಯಲ್ಲಿ ಪ್ರತಿಯೊಂದನ್ನು ಕೂಡ ಹಾಳಾಗಿದೆ. ಒಂದು ಸಜ್ಜೆ ಆಗಿರ್ಬೋದು, ಗೋವಿನ ಜೋಳ ಆಗಿರ್ಬೋದು, ಹೆಸರಾಗಿರ್ಬೋದು ಮತ್ತು ಈರುಳ್ಳಿ ಕೂಡ ಬಹಳಷ್ಟು ಹಾಳಾದಂತಹ ಘಟನೆ. ಈಗಾಗಲೇ 100 ಎಕರೆಯಲ್ಲಿ ಬೆಳೆದಂತ ಎಲ್ಲ ಬೆಳೆಗಳು ಕೂಡ ಈ ಮಳೆಯಿಂದ ಹಾಳಾದಂತದ್ದು ಘಟನೆ ನಡೆದಿದೆ. ಜೊತೆಗೆ ಈಗಾಗಲೇ ಇಷ್ಟೊಂದು ಹಾಳಾದರೂ ಕೂಡ ಯಾವುದೇ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಬಾರದೇನೆ ಏನು ಬಹಳಷ್ಟು ರೈತರಿಗೆ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ವರ್ಷ 3.37 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ವಾಡಿಕೆಗಿಂತ ಈ ಬಾರಿ ಅಧಿಕ ಮಳೆಯಾಗಿದೆ. ಮಳೆ ಸಮೃದ್ಧವಾಗಿ ಸುರಿದಿದ್ರೂ ಬಹುತೇಕ ಕಡೆ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ಹೊಡೆತಕ್ಕೆ ಬೆಳೆ ಹಾಳಾಗೋದಷ್ಟೇ ಅಲ್ಲದೆ ಫಲವತ್ತಾದ ಮಣ್ಣು ಕೂಡ ಕೊಚ್ಚಿಕೊಂಡು ಹೋಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸತತವಾಗಿ 3-4 ದಿನಗಳಿಂದ ಸುರಿತಕ್ಕಂತ ಮಳೆಗೆ ಸಾಕಷ್ಟು ರೈತರು ತತ್ತರಿಸಿದ್ದಾರೆ. ನಾವೀಗ ಬಾಗಲಕೋಟೆ ಜಿಲ್ಲೆಯ ಸಾಕಷ್ಟು ಬೆಳೆಗೆ ಹಾಳಾದಂತ
ಹೊಲಗಳಿಗೆ ನಾವೀಗ ಬಂದಿದ್ವಿ. ಈಗ ದೃಶ್ಯದಲ್ಲಿ ತೋರಿಸ್ತಾ ಇರತಕ್ಕಂಥದ್ದು ಇದು ಹೆಸರು ಬೆಳೆಯಾಗಿದ್ದು, ಹೆಸರು ಬೆಳೆ ಈಗಾಗಲೇ ಏನು ಪೂರ್ತಿಯಾಗಿ ಏನು ಬೆಳೆದು ಇನ್ನೇನು ಫಸಲು ಕೂಡ ರೈತರಿಗೆ ಅನುಕೂಲ ಆಗಲಿಕ್ಕೆ ಕಟಾವಿಗೆ ಬಂದಿತ್ತು. ಆದರೆ ರೈತರು ಕಟಾವು ಮಾಡಬೇಕನ್ನುವಷ್ಟರಲ್ಲೇನೆ ಸಾಕಷ್ಟು 3-4 ದಿನಗಳಿಂದ ಮಳೆ ಹತ್ತಿ ಈ ಒಂದು ರೈತರಿಗೆ ಈ ಬೆಳೆಯನ್ನು ಕೂಡ ಏನು ಕಟಾವು ಮಾಡ್ಲಿಕ್ಕಾಗಲಿಲ್ಲ. ಹಾಗಾಗಿನೇ ಸಾಕಷ್ಟು ನಷ್ಟ ಅನುಭವಿಸಿದಂತ ರೈತರು ಇವತ್ತಿನ ದಿನ ಮುಂಗಾರು ಬೆಳೆಯಲ್ಲಿ ಪ್ರತಿಯೊಂದನ್ನು ಕೂಡ ಹಾಳಾಗಿದೆ. ಒಂದು ಸಜ್ಜೆ ಆಗಿರ್ಬೋದು, ಗೋವಿನ ಜೋಳ ಆಗಿರ್ಬೋದು, ಹೆಸರಾಗಿರ್ಬೋದು ಮತ್ತು ಈರುಳ್ಳಿ ಕೂಡ ಬಹಳಷ್ಟು ಹಾಳಾದಂತಹ ಘಟನೆ. ಈಗಾಗಲೇ 100 ಎಕರೆಯಲ್ಲಿ ಬೆಳೆದಂತ ಎಲ್ಲಾ ಬೆಳೆಗಳು ಕೂಡ ಈ ಮಳೆಯಿಂದ ಹಾಳಾದಂತದ್ದು ಘಟನೆ ನಡೆದಿದೆ. ಜೊತೆಗೆ ಈಗಾಗಲೇ ಇಷ್ಟೊಂದು ಹಾಳಾದರೂ ಕೂಡ ಯಾವುದೇ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಬಾರದನೆ ಏನು ಬಹಳಷ್ಟು ರೈತರಿಗೆ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ವರ್ಷ 3.37 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ವಾಡಿಕೆಗಿಂತ ಈ ಬಾರಿ ಅಧಿಕ ಮಳೆಯಾಗಿದೆ. ಮಳೆ ಸಮೃದ್ಧವಾಗಿ ಸುರಿದಿದ್ರೂ ಬಹುತೇಕ ಕಡೆ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ಹೊಡೆತಕ್ಕೆ ಬೆಳೆ ಹಾಳಾಗೋದಷ್ಟೇ ಅಲ್ಲದೆ ಫಲವತ್ತಾದ ಮಣ್ಣು ಕೂಡ ಕೊಚ್ಚಿಕೊಂಡು ಹೋಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸತತವಾಗಿ 3-4 ದಿನಗಳಿಂದ ಸುರಿತಕ್ಕಂತ ಮಳೆಗೆ ಸಾಕಷ್ಟು ರೈತರು ತತ್ತರಿಸಿದ್ದಾರೆ. ನಾವೀಗ ಬಾಗಲಕೋಟೆ ಜಿಲ್ಲೆಯ ಸಾಕಷ್ಟು ಬೆಳೆಗೆ ಹಾಳಾದಂತ ಹೊಲಗಳಿಗೆ ನಾವೀಗ ಬಂದಿದ್ವಿ. ಈಗ ದೃಶ್ಯದಲ್ಲಿ ತೋರಿಸ್ತಾ ಇರತಕ್ಕಂಥದ್ದು ಇದು ಹೆಸರು ಬೆಳೆಯಾಗಿದ್ದು, ಹೆಸರು ಬೆಳೆ ಈಗಾಗಲೇ ಏನು ಪೂರ್ತಿಯಾಗಿ ಏನು ಬೆಳೆದು ಇನ್ನೇನು ಫಸಲು ಕೂಡ ರೈತರಿಗೆ ಅನುಕೂಲ ಆಗಲಿಕ್ಕೆ ಕಟಾವಿಗೆ ಬಂದಿತ್ತು. ಆದರೆ ರೈತರು ಕಟಾವು ಮಾಡಬೇಕನ್ನುವಷ್ಟರಲ್ಲೇನೆ ಸಾಕಷ್ಟು 3-4 ದಿನಗಳಿಂದ ಮಳೆ ಹತ್ತಿ ಈ ಒಂದು ರೈತರಿಗೆ ಈ ಬೆಳೆಯನ್ನು ಕೂಡ ಏನು ಕಟಾವು ಮಾಡ್ಲಿಕ್ಕಾಗಲಿಲ್ಲ. ಹಾಗಾಗಿನೇ ಸಾಕಷ್ಟು ನಷ್ಟ ಅನುಭವಿಸಿದಂತ ರೈತರು ಇವತ್ತಿನ ದಿನ ಮುಂಗಾರು ಬೆಳೆಯಲ್ಲಿ ಪ್ರತಿಯೊಂದನ್ನು ಕೂಡ ಹಾಳಾಗಿದೆ. ಒಂದು ಸಜ್ಜೆ ಆಗಿರ್ಬೋದು, ಗೋವಿನ ಜೋಳ ಆಗಿರ್ಬೋದು, ಹೆಸರಾಗಿರ್ಬೋದು ಮತ್ತು ಈರುಳ್ಳಿ ಕೂಡ ಬಹಳಷ್ಟು ಹಾಳಾದಂತಹ ಘಟನೆ. ಈಗಾಗಲೇ 100 ಎಕರೆಯಲ್ಲಿ ಬೆಳೆದಂತ ಎಲ್ಲಾ ಬೆಳೆಗಳು ಕೂಡ ಈ ಮಳೆಯಿಂದ ಹಾಳಾದಂತದ್ದು ಘಟನೆ ನಡೆದಿದೆ. ಜೊತೆಗೆ ಈಗಾಗಲೇ ಇಷ್ಟೊಂದು ಹಾಳಾದರೂ ಕೂಡ ಯಾವುದೇ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಬಾರದನೆ ಏನು ಬಹಳಷ್ಟು ರೈತರಿಗೆ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ವರ್ಷ 3.37 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ವಾಡಿಕೆಗಿಂತ ಈ ಬಾರಿ ಅಧಿಕ ಮಳೆಯಾಗಿದೆ. ಮಳೆ ಸಮೃದ್ಧವಾಗಿ ಸುರಿದಿದ್ರೂ ಬಹುತೇಕ ಕಡೆ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ಹೊಡೆತಕ್ಕೆ ಬೆಳೆ ಹಾಳಾಗೋದಷ್ಟೇ ಅಲ್ಲದೆ ಫಲವತ್ತಾದ ಮಣ್ಣು ಕೂಡ ಕೊಚ್ಚಿಕೊಂಡು ಹೋಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸತತವಾಗಿ 3-4 ದಿನಗಳಿಂದ ಸುರಿತಕ್ಕಂತ ಮಳೆಗೆ ಸಾಕಷ್ಟು ರೈತರು ತತ್ತರಿಸಿದ್ದಾರೆ. ನಾವೀಗ ಬಾಗಲಕೋಟೆ ಜಿಲ್ಲೆಯ ಸಾಕಷ್ಟು ಬೆಳೆಗೆ ಹಾಳಾದಂತ ಹೊಲಗಳಿಗೆ ನಾವೀಗ ಬಂದಿದ್ವಿ. ಈಗ ದೃಶ್ಯದಲ್ಲಿ ತೋರಿಸ್ತಾ ಇರತಕ್ಕಂಥದ್ದು ಇದು ಹೆಸರು ಬೆಳೆಯಾಗಿದ್ದು, ಹೆಸರು ಬೆಳೆ ಈಗಾಗಲೇ ಏನು ಪೂರ್ತಿಯಾಗಿ ಏನು ಬೆಳೆದು ಇನ್ನೇನು ಫಸಲು ಕೂಡ ರೈತರಿಗೆ ಅನುಕೂಲ ಆಗಲಿಕ್ಕೆ ಕಟಾವಿಗೆ ಬಂದಿತ್ತು. ಆದರೆ ರೈತರು ಕಟಾವು ಮಾಡಬೇಕನ್ನುವಷ್ಟರಲ್ಲೇನೆ ಸಾಕಷ್ಟು 3-4 ದಿನಗಳಿಂದ ಮಳೆ ಹತ್ತಿ ಈ ಒಂದು ರೈತರಿಗೆ ಈ ಬೆಳೆಯನ್ನು ಕೂಡ ಏನು ಕಟಾವು ಮಾಡ್ಲಿಕ್ಕಾಗಲಿಲ್ಲ. ಹಾಗಾಗಿನೇ ಸಾಕಷ್ಟು ನಷ್ಟ ಅನುಭವಿಸಿದಂತ ರೈತರು ಇವತ್ತಿನ ದಿನ ಮುಂಗಾರು ಬೆಳೆಯಲ್ಲಿ ಪ್ರತಿಯೊಂದನ್ನು ಕೂಡ ಹಾಳಾಗಿದೆ. ಒಂದು ಸಜ್ಜೆ ಆಗಿರ್ಬೋದು, ಗೋವಿನ ಜೋಳ ಆಗಿರ್ಬೋದು, ಹೆಸರಾಗಿರ್ಬೋದು ಮತ್ತು ಈರುಳ್ಳಿ ಕೂಡ ಬಹಳಷ್ಟು ಹಾಳಾದಂತಹ ಘಟನೆ. ಈಗಾಗಲೇ 100 ಎಕರೆಯಲ್ಲಿ ಬೆಳೆದಂತ ಎಲ್ಲಾ ಬೆಳೆಗಳು ಕೂಡ ಈ ಮಳೆಯಿಂದ ಹಾಳಾದಂತದ್ದು ಘಟನೆ ನಡೆದಿದೆ. ಜೊತೆಗೆ ಈಗಾಗಲೇ ಇಷ್ಟೊಂದು ಹಾಳಾದರೂ ಕೂಡ ಯಾವುದೇ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಬಾರದನೆ ಏನು ಬಹಳಷ್ಟು ರೈತರಿಗೆ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.